ಮಾಡ್ಕೊಂಡ್ಬಿಡ್ತೀನಿ ಅಂತ. ನನ್ನ ಬಾಯಲ್ಲಿಟ್ರೆ ನಾನು ಯಾವ್ದ್ರಲ್ಲಿ ಮಾತಾಡ್ಲಿ, ಮೂಗಲ್ಲಿಟ್ರೆ ನಾ ಯಾವ್ದ್ರಲ್ಲಿ ಉಸಿರಾಡ್ಲಿ. ಅಯ್ಯೋ ಶಿವನ, ನೀನ ಹೊಡಿತೀನಿ ಅಂತ ಗೊತ್ತಿದ್ರೆ ನಾನು ಹೊಡಿಸ್ಕೊಂತೀನಿ. ಕೇಳಿ ಹೊಡ್ಸ್ಕೊಳಕ್ಕೆ ಅಲ್ಲ, ನೀವು ಹೊಡ್ಯಾಕ್ ರೆಡಿ ಅಂದ್ರೆ ನಾವು ಹೊಡಿಸ್ಕೊಳಕ್ ರೆಡಿ ಅಪ್ಪ. ಮತ್ತೆ ಹೇಳ್ಬಾರ್ದಿದ್ದೇನೆ ಮದುವೆಗೆ ನೀ ಕೇಳಿ ಹೊಡ್ಸ್ಕೊಂಡ್ರೆ ನಾನು ಹೊಡಿತೀನಲ್ಲೇ. ಅದ್ರ ಜೋರ ಹೊಡಿತೀನಿ ಅಂತ ಹೇಳಕತ್ತ. ಅಲ್ಲ, ಜೋರಾಗ ನಿಧಾನವಾಗಿ ಅಂತೂ ಅಂದ್ರೆ ಮದುವೆಗೆ ನೀ ಕೇಳಿ ಹೊಡ್ಸ್ಕೊಂತೀನಿ ಅಂತಿದ್ರೆ ನಾನು ಹೌದ ಸ್ವಲ್ಪ ಬಾಯಿ ಹಿಡಿದು ಮಾತಾಡೋ. ನಮ್ಮ ಮೊದಲ ಪಂಚಾಯತಿ ಅಧ್ಯಕ್ಷ ಅದಾನ, ನೀನು ಎರಡು ಕಾಲು ಮುರಿದು ತೂಪು ಬಿಡ್ತಾನೋ. ಏನ್ ಹೇಳ್ದೆ ಮದ್ವೆಗೆ, ನಾನ್ ನಿಂತು ಹೊಡಿತೀನಿ ಅಂದೆ ಏನಂತ ತಿಳ್ಕೊಂಡೆ. ಏನ್ ಹೊಡಿತೀನಿ? ಅಲ್ಲ, ನಿಂದು ಬಂಗಾರ ತಿಂಡಿ ಹೊಡಿತಿದ್ನೋ ಅದು ಬೇರೆ ಪ್ರಶ್ನೆ. ಏನ್ ನಿಮ್ಮ ಅಪ್ಪ ನನ್ ಕೈ ಕಾಲು ಮುರಿದ್ರೆ ನನ್ನ ಸ್ಟೀಲ್ ಬಾಡಿಗೆ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಆರೋಗ್ಯ ಸರಿ ಮಾಡ ನರ್ಸ್ ನಾನು ಯಾಕೆ ಅವನು ಹೆದರೋದು? ಆತ ನಾಳೆ ನಿನಗ ಮಾವಕ್ಕನ ಸ್ವಲ್ಪ ಹೆದರಿ ಸಾಯಿ. ಹೋಗ್ಲಿ ಬಿಡೇ ಮದ್ವೆಂಗೆ, ಮದುವಾಗಲ್ವರೆಗೂ ಮಾತ್ರ ಮಾವ, ಮದುವೆ ಆದ್ಮೇಲೆ ಮಾವನ ಹೇಳ್ದಂಗೆ ಕೇಳ್ಬೇಕ. ಹಂಗಂದನ? ಅಲ್ಲ, ನೀ ಹೊಡಿತೀನಿ ಹೊಡಿತೀನಿ ಅಂದಿ, ಏನ್ ಹೊಡಿತೀನಿ ಅನ್ನೋದ ಗೊತ್ತಾಗಲಿಲ್ಲ ನಂಗೆ. ಅದೇ ಮದ್ವೆಗೆ ತಲೆ ಹೊಡಿತಿದ್ದೆ ಅಂತ ಹೇಳಿದೆ. ಹೋಗ್ಲಿ ಬಿಡ, ನಿನ್ ತಲೆ ಹೊಡೆದ್ರು ನಿಮ್ಮ ಅಪ್ಪ ಎಲ್ಲಾರು ಆ ಕಾಬರ್ಗೇಡಿ ನಮ್ಮ ಅಪ್ಪಗ ಕಬರ್ಗಿಡಿ ಅನ್ನೋಷ್ಟು ದೊಡ್ಡವಾದಿ ಕಬರ್ಗೇಡಿನೇ ಆಗೋದು. ನನ್ನ ಮುಂದ ನಮ್ಮ ಅಪ್ಪು ಬೈತ ನೋಡ್ರಿ. ಹೋಗ್ಲಿ ಬಿಡ ಮದ್ರಂಗೆ, ಅದ್ರಲ್ಲಿ ಏನಂತೆ ಕಬರ್ಗೇಡ್ ಆದ್ರೇನೋ ಮತ್ತೊಂದಾದ್ರೆ ನಮಗೆ ಮಾವನೇ ಅಲ್ಲ. ಮದ್ರಂಗೆ ಒಂದು ಗುಳಿಗೆ ಎಷ್ಟು ತಾಸು ಪೂಜೆ ಮಾಡ್ಬೋದು? ಒಂದು ಗುಳಿಗೆ ಅಂತ ಅಂದ್ರೆ 6 ಗುಳಿಗೆಗೆ 6 ತಾಸು ಪೂಜೆ ಮಾಡ್ಬೋದು. ಹೌದು, ಯಾಕ? 6 ಗುಳಿಗೆನ ನಿಮ್ಮ ಅಪ್ಪ ಕೊಟ್ಬಿಡು. ಆ 6 ಗುಳಿಗೆ ರೊಕ್ಕನ ಕೊಡ್ತೇನೆ. ಅಂದ್ರೆ 6 ಗುಳಿಗೆ ಹಾಕಿದ್ ನಮ್ಮ ಪರ್ಮನೆಂಟ್ ಮಕ್ಕೊಂಡ್ಬಿಡ್ತಾನವ. ಅವನ ಮಕ್ಕಳಲ್ಲಿ ಅವನವನು ಜಟ್ಟಿನ ಕಣ ನಕ್ಕನ ಕಣ ಆದ್ರೆ ನಿಮ್ಮ ಅಪ್ಪಗನ ಗುಳಿಗೆ ಹಾಕಿ ಕಳಿಸಿ ಅಂತ ನಮ್ಮಪ್ಪ ಅಂತಾನಲ್ರಿ. ಆದ್ರೆ ನಿಮ್ಮ ಅಪ್ಪ ಬೇರೆ ನಮ್ಮ ಅಪ್ಪ ಬೇರೆ. ನಮ್ಮಪ್ಪ ನನ್ನ ಗುಳಿಗೆ ನಾನ ಸಾಯ್ಬಿಡ್ಬೇಕು ನೋಡ್ರಿ. ಮಂದಿ ಎಷ್ಟು ಸುಮಾರು ಅದರ. ನಮ್ಮಪ್ಪ ಅಂತಾನಲ್ಲ, 90 ವರ್ಷದ ಘಟ್ಟ ಇನ್ನೂ ಅಲ್ಲೇ ಕುತ್ತ ನೋಡ್ತಾ ಇದೆ. ಈ 90 ವರ್ಷದಲ್ಲಿ ಊರ್ದು ದನನ ಹೊಡ್ಕೊಂಡು ಆಟಾಡ್ತಿರ್ತಾನ. ಆದ್ರೆ ಏನ್ ಮಾಡೋದು, ಕಿವಿ ಮಾತ್ರ ಹಾ, ನಿಮ್ಮ ಅಪ್ಪ ಕಿವಿ ಕೇಳಲ್ಲ, ನಮ್ಮ ಅಪ್ಪ ಕಣ್ಣು ಕಾಣಲ್ಲ. ಇಷ್ಟ ನಂದು ನಿಂದ ಆ ಒಂದು ಪ್ರೀತಿಗೆ ಯಾವ ಹೇಳಿ ನಿಮ್ಮ ಅಪ್ಪಗ್ ಮಾತ್ರ ಹಾಕಿ ಬಂದ್ಬಿಡು. ನಮ್ಮ ಅಪ್ಪ ಗೊತ್ತಾಗತ್ ನಾ ಮಾತ್ರೆ ಹಾಕಿದ್ರಿ. ಅಲ್ಲ, ನಿಮ್ಮ ಅಪ್ಪ ಗೊತ್ತಾಗಿದ್ದಂಗೆ ಮಾತ್ರ ಹಾಕಿ ತೊಂದ್ರೆ ಇಲ್ಲ, ಗೊತ್ತಾಗಿ ಹಾಕಿ ತೊಂದ್ರೆ ಇಲ್ಲ. ಆದ್ರೆ ಅವನ್ ನನ್ನ ಮಗ ಅವ್ನ್ ಸಂಡಾಸಿ ಹೋಗಕ್ ಬರ್ತಾವಲ್ಲ ಹಂಗ ಗನ್ನತ್ತಿರ್ತಾನೆ. ಯಾವಾಗ ನಿನ್ ಲವ್ ಮಾಡ್ಬೇಕು ಅಂತ ಬರ್ತೇನ ಅವಾಗ ಅವನ್ ಎಲ್ಲಿ ನಂದೆಲ್ಲಿಡ್ಲಿ ನಂದ ಗೋಪುಲ ಅಂತ ಅದಕ್ಕಾಗೆ ಒಂದು ಗತಿ ಕಾಣಿ ನಾನು ಯಾವ ಲವ್ ಮಾಡ್ಬಿಡೋದು. ನಾಳೆ ಅದನ್ನ ಬಡ ಗುಳಿಗೆ ಹಾಕಿ ಬಂದ್ಬಿಡ್ತೀನಿ. ಅದು ಒಳ್ಳೇದಾಯ್ತು ಬಿಡ. ಬಣ್ಣ ಬರುತ್ತಾರೆ ಪದ ಹಾಡ್ತೀನಿ. ಪದ ಅಂದ್ರೆ ಏನ, ನಾನು ಹಾರ್ಮೋನಿ ಕುತ್ಕೊಂಡ್ರೆ ಇವತ್ತು ಹಾಡ್ತೇನೆ. ಕುತ್ಕೊಂಡೆ ಅಂದ್ರೆ ಅವ್ನ
ಅಂತ ಕಾಯ್ತಾರೆ. ಹಾಗಾದ್ರೆ ಒಂದು ಹಾಕ್ಬಿಡಲ್ಲ ನಾನೇ ಹಾಳ್ಬಿಡದೆ, ನಾನು ಡ್ರೈವರ್. ಕಾರ್ ಡ್ರೈವರ್ ಅದ ನೀವು ಬೇಸ್ನ ಡ್ರೈವ್ ಮಾಡ್ತಾನ ಈಗ ಈಗ ಬಂದೆ ನೋಡ್ ದಾರಿಗೆ, ಹೈ ಸ್ಪೀಡ್ ಈಗ ಬಂದೆ ದಾರಿಗೆ. ಯಾಕಂತ ಕೇಳ್ತೀಯ? ಯಾಕೋ ಒಂಚೂರು ದಾರಿ ತಪ್ಪಿಲ್ಲ. ಎಲ್ಲಾರು ನನ್ನ ದಾರಿಗೆ ಬರ್ತೀಯಾ ಅಂತ ನೋಡ್ತಿದ್ದೆ. ನಾನು ಈಗ ಬಂದೆ ನೋಡ್ತಾರೆ. ಅಲ್ಲ ನೀ ಎಲ್ಲಾ ಗಾಡಿನೂ ಹೊಡಿತೇನ ಅಯ್ಯ ಹೊಡಿತೀಯ ಅಂತ ಕೇಳ್ತೀಯಲ್ಲೇ ಮದ್ರಂಗಿ. ನಾವು ಹೆಬ್ಬಡಿರ್ ಮನೇಲಿದ್ದೇವಲ್ಲ, ಹೊಡಿಯೋದ್ರಲ್ಲಿ ಭಾರಿ ಪೆಲ್ಲ. ಆದ್ರೆ ನನ್ನ ಗಾಡಿನೂ ಹೊಡಿತಿ ಅಂತ ಆಸೆ. ಅದ್ರಲ್ಲಿ ಏನಿದೆ? ಹೊಡಿಯೋದೆ ಅವ್ನ ನಿನ್ನ ಗಾಡಿ ಏನು, ನಿನ್ನ ಗಾಡಿ ಏನು, ನಂದೇ ಗಾಡಿ ಅದು ಏ ಇನ್ನೊಬ್ರದ್ದು ಹೊಡಿಬೇಡ ಮಾರ, ನಂದು ಒಬ್ಬಾಕಿ ನೋಡಿ ಸಾಕು. ಆಗಿಂದ ಒಂದಿಲ್ ಒಂದ ಗಾಡಿ ಹೊಡೆದ್ರೆ ಸೀದ್ ಆಗಕ್ಕ ಬೇಕು. ಸೀದಾಗಂಗೆ ಹೊಡಿಯೋದು. ಎರಡು ಲೈಟ್ ಹಾಕಿ ಮುಂದೆ ಗೇರ್ ಹಾಕಿ ಹೊಡಿಯಾಕತ್ತಿದೆ. ನನ್ನ ಹೊಡೆತಕ್ಕೆ ಆ ಗಾಡಿ ಉಯ್ ಇದೇನಿದು? ಉಯ್ ಉಯ್ ಉಯ್. ಗಾಡಿ ಮದ್ರಂಗೆ ನನ್ನ ಹೊಡೆದು ಹೀಟಾಗಿ ಆಯಿಲ್ ಹಾಕು, ಫ್ರೀ ಸೇರ್ಸು ಅಂತ ಹೇಳಿ ಮುಯ್ ಮುಯ್ ಅಂತ ಆ ನಮೂನಿ ಗಾಡಿ ಹೊಡೆದ್ರೆ ಹೆಂಗ ತಡ್ಕೋಬೇಕು ಬಾಡಿ? ಮದ್ರಂಗೆ ನಾವು ಗಾಡಿ ಹೊಡೆಯೋದು ನಾವು ಎಕ್ಸ್ಪರ್ಟ್ ಇದ್ದೇವೆ. ಅದ್ರಾಗೂ ನನಗೆ ಹೊಸ ಗಾಡಿ ಹೊಡೆಯೋದಕ್ಕಿಂತ ಹಳೆ ಗಾಡಿ ಹೊಡೆಯೋದಕ್ಕೆ ಅಪ್ಪ ನೀವ್ ಏನ ತಿಳ್ಕೊಬೇಡ್ರಿ, ಗಾಡಿ ಅಂದ್ರ ಹಾಸ್ಪಿಟ್ಲ್ ಒಳಗಿರ್ತಲ್ಲ ಆಂಬುಲೆನ್ಸ್